ಗೋಮಟ ನಗರದಲ್ಲಿ ಬೆಳ್ಳಂಬೆಳಗ್ಗೆ ವಿಜಯಪುರ ಮಹಾನಗರ ಪಾಲಿಕೆಯಿಂದ ವಾರ್ಡ್ ನಂಬರ್ 27ರಲ್ಲಿ ಅತಿಕ್ರಮಣಗೊಂಡಿದ್ದ ಮನೆ ಅಂಗಡಿಗಳ ತೆರವು ಕಾರ್ಯಾಚರಣೆ ನಡೆಯಿತು. ವಿಜಯಪುರ ನಗರದ ವಾರ್ಡ್ ನಂಬರ್ 27ರಲ್ಲಿ ಬರುವ ಸಕಾಪ ರೋಜಾನಲ್ಲಿ ಸರ್ಕಾರಿ ಉರ್ದು ಹೆಣ್ಣು ಮಕ್ಕಳ ಶಾಲೆ ನಂಬರ್ 4 ವ್ಯಾಪ್ತಿಯಲ್ಲಿ ಬರುವ ಹಾಗೂ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವ ತಾಜುದ್ದೀನ್ ಹೋಟೆಲ್ ಮುಂದಿನ ರಸ್ತೆ ಅಗಲೀಕರಣ ಮತ್ತು ಅಭಿವೃದ್ಧಿಗಾಗಿ ಇಂದು ಬೆಳ್ಳಂಬೆಳಗ್ಗೆ ವಿಜಯಪುರ ಮಹಾನಗರ ಪಾಲಿಕೆಯಿಂದ ವಾರ್ಡ್ ನಂಬರ್ 27ರಲ್ಲಿ ಅತಿಕ್ರಮಣಗೊಂಡಿದ್ದ ಮನೆ ಅಂಗಡಿಗಳ ಮಹಾನಗರ ಪಾಲಿಕೆ ಕಮಿಷನರ್ ವಿಜಯ ಮಕ್ಕಳಿಗೆ ಅವರ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ನಡೆಯಿತು. ಈ ಸಂದರ್ಭದಲ್ಲಿ ಪೊಲೀಸ ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಹಾನಗರ ಪಾಲಿಕೆ ಕಮಿಷನರ್ ವಿಜಯ ಮಕ್ಕಳಿಗೆ ಹಾಗೂ ವಾರ್ಡ್ ನಂಬರ್ 27ರ ಕಾರ್ಪೊರೇಟರ್ ಸಾಯಿಸ್ತಾ ಖುರೇಶಿ ಅವರ ಪತಿ ಯುವ ನಾಯಕ ಹಾಗೂ ಸಮಾಜ ಕಾರ್ಯಕರ್ತ ಮೊಬಿನ್ ಅಹಮದ್ ಶೇಖ್ ಮಾತನಾಡಿ ಅತಿಕ್ರಮಣಗೊಂಡಿದ್ದ ಮನೆ ಅಂಗಡಿಗಳ ತೆರವು ಕಾರ್ಯಾಚರಣೆ ನಡೆದಿದ್ದು ವಿವರಿಸಿದ್ದರು. ಇವತ್ತು ನೌಬಾಗ್ ಮುಖ್ಯ ರಸ್ತೆಯಿಂದ ಸ್ಕೂಲ್ ನಂಬರ್ 4ರವರೆಗೆ ಅತಿಕ್ರಮಣ ಆಗಿದೆ. ಈಗಾಗಲೇ ಈ ಹಿಂದೆ ಇಲ್ಲಿ ಸುಮಾರು ವರ್ಷದ ಡೆವಲಪ್ಮೆಂಟ್ ಆಗಿಲ್ಲ ಅಂತಕೊಂಡು ಇಲ್ಲಿ ಸಾರ್ವಜನಿಕರು ಮತ್ತು ಎಲ್ಲ ನಾಗರಿಕರು ಸಹಿತ ಈ ರಸ್ತೆ ಡೆವಲಪ್ಮೆಂಟ್ ಮಾಡಬೇಕಂತಕೊಂಡು ಒಂದು ಕೋರಿಕೆ ಮೇರೆಗೆ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಈ ರಸ್ತೆಗೆ ಈಗಾಗಲೇ ಕಾಂಕ್ರೀಟ್ ರಸ್ತೆನ ಅಪ್ರೂವಲ್ ಆಗಿದೆ. ಈ ರಸ್ತೆ ಮಾಡೋಕ್ಕಿಂತ ಪೂರ್ವದಲ್ಲಿ ಆದಂತರ ಅತಿಕ್ರಮಣ ತೆರವುಗೊಳಿಸಬೇಕಂತ ಸಾರ್ವಜನಿಕರ ಬೇಡಿಕೆ ಇತ್ತು. ಆ ಪ್ರಕಾರ ಈಗಾಗಲೇ ನಾವು ಸರ್ವೆ ಮಾಡಿಸಿ ಎಲ್ರಿಗೂ ನೋಟಿಸ್ ಕೊಟ್ಟು ಅವರಿಗೆಲ್ಲ ಹಿಯರ್ ಮಾಡಿದ್ವಿ. ಸುಮಾರು 46 ಜನಕ್ಕೆ ನಾವು ನೋಟಿಸ್ ಕೊಟ್ಟಿದ್ವಿ. ಅದರಲ್ಲಿ 35 ಜನ ಅವರು ತಗೊಂಡಿದ್ದಾರೆ. ಈಗಾಗಲೇ ಈ 11 ಜನಕ್ಕೆ ಮಾತ್ರ ನಾವು ಅವರಿಗೆ ನೋಟಿಸ್ ಕೊಟ್ಟು ಹಿಯರ್ ಮಾಡಿ ಅತಿಕ್ರಮಣ ತೆರವುಗೊಳಿಸಲು ಆರ್ಡರ್ ಮಾಡಿದ್ವಿ. ಇವತ್ತು ನಾವು ಪಾಲಿಕೆಯಿಂದ ಅತಿಕ್ರಮಣ ತೆರವುಗೊಳಿಸ್ತಾ ಇದ್ವಿ. ಮುಂಬರುವ ದಿನಗಳು ಸಹಿತ ನಾವು ಸುಮಾರು 150 ಕೋಟಿ ರೂಪಾಯಿ ನಮಗೆ ಸಿಟಿ ಕಾರ್ಪೊರೇಷನ್ಗೆ ಅಪ್ರೂವಲ್ ಆಗಿದೆ. ಆ ಪ್ರಕಾರ ಸಾಕಷ್ಟು ಕಡೆ ನಾವು ಅತಿಕ್ರಮಣ ತೆರವುಗೊಳಿಸಿ ರಸ್ತೆ ನಿರ್ಮಾಣ ಮಾಡಬೇಕಾಗಿದೆ. ಆ ಕಾರಣಕ್ಕಾಗಿ ತಮ್ಮ ಮಾಧ್ಯಮ ಮೂಲಕ ನಾನು ಎಲ್ಲ ಸಾರ್ವಜನಿಕರು ವಿನಂತಿ ಮಾಡೋದಂದರೆ ತಾವೇ ಸ್ವಯಂ ಪ್ರೇರಿತವಾಗಿ ಈಗ ಹೆಂಗೆ ಸಾಕಷ್ಟು ಜನರು ಮೇಲಿನ ಮೇಲೆ ನಾವು ಅತಿಕ್ರಮಣ ತೆರವುವ ಸಂದರ್ಭದಲ್ಲಿ ಸಾಕಷ್ಟು ತೆರವುಗಳು ತಾವು ಸ್ವಯಂ ಪ್ರೇರಿತವಾಗಿ ತೆರವುಗೊಂಡು ನಮಗೆ ಭಾಳ ಸಹಕಾರ ನೀಡಿದರೆ ಅದೇ ಪ್ರಕಾರ ಅವರು ಸಹಿತ ತೆರವುಗೊಳಿಸಿಕೊಂಡು ನಗರದ ಅಭಿವೃದ್ಧಿಗೆ ಸಹಕಾರ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಜೊತೆಗೆ ಜನರು ಸುಮಾರು ಕೋಟಿ ಗಂಟಲೆ ಅವ್ರು ಲಕ್ಷಾನು ಗಂಟಲೆ ಖರ್ಚು ಮಾಡಿ ಒಂದು ಮನೆ ಕಟ್ಟಿದ ಮೇಲೆ ಕರೆಕ್ಟಾಗಿ ಸರ್ವೆ ಮಾಡಿಸ್ಕೊಂಡು ಅತಿಕ್ರಮಣ ಆಗಲಾರ್ದಂಗೆ ನೋಡ್ಕೋದು ಭಾಳ ಇಂಪಾರ್ಟೆಂಟು. ಯಾಕಂದ್ರೆ ಅತಿಕ್ರಮಣ ಮಾಡಲಿಲ್ಲ ನಾವು ತೆರವುಗೊಳಿಸೋ ಪ್ರಶ್ನೆ ಉದ್ಭವಿಸಲ್ಲ. ಅದಕ್ಕಾಗಿ ಯಾರೂ ಈ ರೀತಿ ಇಲ್ಲಿಗೆಲ್ಲ ಬಿಲ್ಡಿಂಗ್ ಕಟ್ಟೋದು ಆಮೇಲೆ ಅತಿಕ್ರಮಣ ಮಾಡ್ಕೊಳ್ಳೋದು ಈ ಥರ ಕಂಡು ಬಂದಲ್ಲಿ ಪಾಲಿಕೆಯಿಂದ ನಾವು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ. ಈಗಾಗಲೇ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯ ಆದೇಶದಂತೆ ಯಾವ ಇಲ್ಲಿಗಲ್ ಬಿಲ್ಡಿಂಗ್ಸ್ ನಾವು ಯಾವಕ್ಕೂ ಹೆಸ್ಕಾಂ ಕನೆಕ್ಷನ್ ಕೊಡ್ತಾ ಇಲ್ಲ. ಮತ್ತು ಇಲ್ಲಿಗಲ್ ಬಿಲ್ಡಿಂಗ್ಸ್ಗೂ ಸಹಿತ ನಾವು ಈಗಾಗಲೇ ಸಾಕಷ್ಟು ಬಾರಿ ನೋಟಿಸ್ ಇಶ್ಯೂ ಮಾಡಿ ಅವನು ಸಹಿತ ತೆರವುಗೊಳಿಸಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಥ್ಯಾಂಕ್ ಯು. ಸುಮಾರು 30 ಫುಟ್ ರೋಡ್ ಇದೆ ರೀ. ನಾವು ಇದನ್ನ 30 ಫುಟ್ ರೋಡನ್ನ ಸೈಡ್ ಡ್ರೈನು ಮತ್ತು ರೋಡು CC ರಸ್ತೆಯನ್ನು ನಾವು ಕೆಲಸ ಪ್ರಾರಂಭ ಮಾಡ್ತೀವಿ. ಇಲ್ಲ ಈಗ ವೆರಿ ಸೂನ್ ನಮ್ಮ ಜಿಲ್ಲೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ 150 ಕೋಟಿ ಭೂಮಿ ಪೂಜೆ ಮಾಡಿದ ಮನೆ ಜಿಲ್ಲಾ ಉಸ್ತುವಾರಿ ತಿಳಿಸಿರ್ತಾರೆ. ಆ ಪ್ರಕಾರ ಭೂಮಿ ಪೂಜೆ ಆದ ತಕ್ಷಣ ಕೆಲಸ ಪ್ರಾರಂಭ ಮಾಡ್ತೀವಿ. ಇಲ್ಲ, ಜನರದ್ದು ಬೇಡಿಕೆ ತಮಗೆಲ್ಲ ಗೊತ್ತಿದೆ. ಮಳೆ ಆದ ಸಂದರ್ಭದಲ್ಲಿ ಸಾಕಷ್ಟು ಫ್ಲಡ್ ಆಗುತ್ತೆ, ಇಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಆಗಲ್ಲ, ಸಾಕಷ್ಟು ಸಮಸ್ಯೆ ತಮಗೆಲ್ಲ ಗೊತ್ತಿದೆ. ಮತ್ತು ಡ್ರೈನ್ ಮಾಡಬೇಕಾಗಿದೆ. ಇಲ್ಲಿ ಡ್ರೈನು ಭಾಳ ಅವಶ್ಯಕತೆ ಇದೆ. ಕಂಪ್ಲೀಟ್ ಎಲ್ಲ ನೀರಿನಲ್ಲಿ ಮುಳುಗ್ತಾ ಇದೆ. 2-3 ವರ್ಷದಿಂದ ನಾವು ನೋಡ್ತಾ ಇದ್ವಿ. ಅದಕ್ಕಾಗಿ ಒಂದು ಜನರ ಬೇಡಿಕೆ ಇದೆ. ಜೊತೆಗೆ ಅವ್ರ ಜನರಿಗೆ ಅನಾನುಕೂಲ ಆಗೋದ್ರಿಂದ ನಾವು ಸಹಿತ ಪಾಲಿಕೆ ಮಾಡ್ತಾ ಇದ್ವಿ. ಇಲ್ಲ, ಆ ಥರ ಯಾವುದೂ ಇಲ್ಲ. ಆ ಥರ ಎಲ್ಲರೂ ನಮಗೆ ಭಾಳ ಸಹಕಾರ ಮಾಡಿದ್ದಾರೆ. ತುಂಬ ಸಹಕಾರ ಅವರೆಲ್ಲರೂ ಮುಂದಾಗಿ ಎಲ್ಲರೂ ನಮ್ಗೆ ಸಹಕಾರ ಮಾಡಿ ಸುಮಾರು ಜನ ಅವರೇ ಮ್ಯಾಕ್ಸಿಮಮ್ 90% ಜನ ಅವರಾಗಿ ತಗೊಂಡಿದ್ದಾರೆ. ಹೀಗಾಗಿ ಯಾವುದೂ ಆ ಥರ ಪ್ರೆಷರ್ ಏನೂ ಇಲ್ಲ, ಎಲ್ಲರೂ ಸಹಕಾರ ಇದೆ. ಅವಕಾಶ ಸುಮಾರು 1 ತಿಂಗಳು ಕಾಲಾವಕಾಶ 15 ದಿನ ಕಾಲಾವಕಾಶ ಕೊಟ್ಟು ನೋಟಿಸ್ ಕೊಟ್ಟಿದ್ವಿ. ಆಮೇಲೆ ಹಿಯರ್ ಮಾಡಿದ್ವಿ, ಅವ್ರಿಗೆ ಅವಕಾಶ ಕೊಟ್ಟಿದ್ವಿ. ಅವ್ರೇನು ಇದು ಸಮಸ್ಯೆ ಹೇಳ್ಕೊಳ್ಳಿಕ್ಕೆ ಏನೋ ಡಾಕ್ಯುಮೆಂಟ್ಸ್ ಇದ್ರೆ ಕೊಡ್ಲಿಕ್ಕೆ ಹೇಳಿದ್ವಿ. ಡಾಕ್ಯುಮೆಂಟ್ಸ್ ಕೊಡದೇ ಇರೋದ್ರಿಂದ ನಮ್ಮ ಸರ್ವೆ ರಿಪೋರ್ಟ್ ಪ್ರೂವ್ ಆಗಿರೋದ್ರಿಂದ ಆ ಪ್ರಕಾರ ಅತಿಕ್ರಮಣ ತೆರವುಗೊಳಿಸ್ತಾ ಇದ್ವಿ. ಎಲ್ಲಿ ಅಲ್ಲಿ ಮಾತ್ರ ಮಾಡ್ತಾ ಇದೀವಿ ಇವತ್ತು. ಇಲ್ಲಿ ಕಂಪ್ಲೀಟ್ ಮುಗಿದ್ಮೇಲೆ ನಾವು ಆಮೇಲೆ ಮಾಡ್ತೀವಿ. ಡ್ರೈನು ಮತ್ತೆ ರೋಡ್ ರಸ್ತೆ ಎರಡೂ ಮಾಡ್ತೀವಿ. CC ರಸ್ತೆ ಈಗೇನು 30 ಫೀಟ್ ರೋಡ್ ಎಜ್ ಟು ಎಜ್ ನಾವು ಡ್ರೈನ್ ಮಾಡ್ತೀವಿ. ನೆಕ್ಸ್ಟ್ ಅಲ್ಲಿ ಸೈಡ್ಗೆ ನಾವು ಒಳಗಡೆ ಡ್ರೈನ್ ಆದ್ಮೇಲೆ ನೆಕ್ಸ್ಟ್ ರಸ್ತೆ ಮಾಡ್ತೀವಿ. ಸರ್ವೆ ಮುಗೀತು. ಸರ್ವೆ ಅಂತ ಮುಗಿದೋಗಿ ಎನ್ಕ್ರೋಚ್ಮೆಂಟ್ ರಿಮೂವ್ ಮಾಡ್ತೀವಿ, ಡ್ರೈನ್ ಮಾಡ್ತೀವಿ. ಎಷ್ಟು ಡ್ರೈನ್ ಮಾಡಿ ಆಮೇಲೆ CC ರಸ್ತೆ ಮಾಡ್ತೀವಿ.
ಥ್ಯಾಂಕ್ ಯು. ವಿಜಯಪುರ ನಗರದಲ್ಲಿ ಮಾಡಿದ್ದಾರೆ, ಅದಕ್ಕೆ ನಾವು ಏನು ಹೇಳಕ್ಕೆ ಅದೇ ಒಂದು ತಮಗೆ ಗೊತ್ತಿದೆ, ಸುಮಾರು 2-3 ವರ್ಷದಲ್ಲಿ ಸುಮಾರು ಒಂದು 900 ಬಿಲ್ಡಿಂಗ್ ಡ್ಯಾಮೇಜ್ ಮಾಡಿದ್ವಿ. ಅವ್ರಿಗೆ ನಮಗೆಲ್ಲ ಗೊತ್ತಿದೆ, ಸಾಕಷ್ಟು ಕಡೆ ಅತಿಕ್ರಮಣ ತೆರವುಗೊಳಿಸ್ತೀವಿ. ಬಟ್ ಈಗ ಜನಕ್ಕೆ ಒಂದು ಅವೇರ್ನೆಸ್ ಬಂದಿದೆ, ಕಟ್ಕೋಬೇಕಾದ್ರೆ ನಾವು ಕರೆಕ್ಟಾಗಿ ಕಟ್ಕೋಬೇಕು ಅಂತಿದೆ. ಆದಾಗ್ಯೂ ಸಹಿತ ಸ್ವಲ್ಪ ಜನ ಏನು ಗೊತ್ತಿದ್ದೋ ಗೊತ್ತಿಲ್ಲಾರ್ದೆ ಇಲ್ಲಿಗೆಲ್ಲ ಬಿಲ್ಡಿಂಗ್ ಕಟ್ಕೋದು, ರಸ್ತೆ ಅತಿಕ್ರಮಣ ಮಾಡೋದು ಮಾಡ್ತಾರೆ. ಅಂತ ನಾವು ಪಾಲಿಕೆಯಿಂದ ನಿರ್ದೇಶನ ಕ್ರಮ ಕೈಗೊಳ್ತೀವಿ. ये मार्किंग होके 6 महीने हुआ, ऑलरेडी इंटीमेशन भी दिए थे सब लोग को. ये 4 नंबर स्कूल से लेके ताजुद्दीन होटल तक है. और मैं यहाँ का लोगों का शुक्रिया अदा करता हूँ. ऑलरेडी अपना पे हमारे महानगर पालिका को तकलीफ नहीं दे ना, अपना पे काट ले. थोड़े चंद लोग हैं, उनको मैं भी बोला, महानगर पालिका भी, हमारे महानगर पालिका से भी बोले, कमिश्नर साहब और सब जने, उन्होंने नहीं काट ले रहे थे. आज उनको वार्निंग भी दिए थे, नोटिस भी भेजे थे, 3 बार नोटिस भेजे थे. और आज 22 को आज फाइनल डे था. अब वो जेसीपी हमारे वार्ड नंबर 27 में जो लगी है महानगर पालिका की, हमें ऐसा थोड़ी नहीं कि कमिश्नर साहब रंदे या हमारे वार्ड के इंजीनियर साहब रंदे, इसका छोड़े उसका छोड़े करने, किसका कत्ता है उतना गिरा रहे हैं, किसी तकलीफ नहीं दे रहे. हमारे एमजे फंड में 30 फुट की बोल रहे हैं. अब उसके पास उसके बाजू के गटर भी जाने वाली है, गटर प्लस रोड होने वाली है. एमजे फंड में है रोड प्लस गटर का. अब इंशाल्लाह 15-20 दिन में काम भी चालू होगा. ये लोगों की डिमांड पर अतिक्रमण हटाया जा रहा है, किस तरह? हाँ, लोगों के डिमांड पर बहुत सालों से पेंडिंग था. एक 30 सालों से पेंडिंग था. और मैं ये हमारे इस वार्ड की कर को नहीं, दूसरे वार्डों को भी तकलीफ अपना पे तुम्हें तकलीफ नहीं उठा लेना. एक 4 फुट पीछे बना ले तो अच्छा है. अब एडवांस तुम्हें बड़े बड़े बिल्डिंग बना ले को, उठा ले को, बांध में खुद पड़ा ले को, इज्जत कर लेने से अच्छा है एक 4 फुट ज़्यादा उन्हें छोड़ लेना, ये तकलीफ नहीं होती. अब रोड भी अच्छा चौड़ी होती, आने जाने तकलीफ भी नहीं होती है. हमारा हॉस्पिटल भी है, यहाँ भागवान हॉस्पिटल है, 4 नंबर स्कूल भी है और होटल्स भी हैं. अच्छा डेवलपमेंट भी होता है. ज़रा बहुत सालों से पेंडिंग भी था और बहुत अच्छा भी हो रहा है. यहाँ के लोग भी क्या तकलीफ नहीं दे रहे, हम ना अच्छा कोऑपरेट कर रहे. अभी आपके वार्ड में सिर्फ एक ही रोड का चला है काम का, और है हमारा ऑलरेडी चला है, यूजडी का ओपन ड्रेन का चालू है. और मेन रोड भी आप देख सकते हैं, बस स्टैंड से लेकर नवी रोड तक काम भी कंप्लीट हुआ है. अल्हम्दुलिल्लाह सब ठीक है. आपके वार्ड की जनता से आप क्या कहना चाहेंगे? क्या नहीं, हमना तकलीफ नहीं देना लोगों, मुझे नहीं कर को नहीं, हमारे ऑफिसर्स को तकलीफ नहीं देना. इतना नहीं, ये मेन रोड था हमारा 4 नंबर से ताजुद्दीन होटल तक. बहुत हॉस्पिटल्स हैं, स्कूल्स है, और लोगों को कार गिरे, टू व्हीलर जाती थी. कार पहले क्या बोलते थे, ट्रक फिरती थी कर को. अभी यहाँ कार भी फिरना मुश्किल है. इसके लिए एंकरेजमेंट करना बहुत ही. रोड बनेगी, सीसी रोड बनेगी, डामर रोड बनेगी? सीसी रोड होगी, प्लस उसके साथ ओपन ड्रेन भी होगा. पिछली मरतबा फ्लड आने के बाद में घरों में पानी घुसा था, वैसी नौबत नहीं आएगी? वैसी नहीं आएगी इंशाल्लाह. में लेवल 2 में अच्छा काम होगा हमारा इंशाल्लाह. अच्छी रोड बनेगी, अच्छी. ऑलरेडी इस्तीपला में ओपन यूजडी भी काम किए हैं, ताजुद्दीन से 4 नंबर तक पूरा बहुत सालों से पेंडिंग था. बड़ी पाइपलाइन भी हो चुकी है हमारी. अभी वो जो नई रोड है उसका चढ़ान है और ये टनल में आता है, तो किस तरह से उसे? नहीं, उसको कनेक्ट करेंगे हमें. चढ़ान के मतलब पूरा स्लोप लेवल 2 को उड़ेंगे. पहला कैसा वो जो रोड बना है हमारे बस स्टैंड की रोड है ना, वो भी हाइट थी, हम उसको बोल के नीचे कर लें. अब ये इधर से लेके उसको लेवल जाएगी. अभी यहाँ पर आप ओपन ड्रेनेज बना लें, वो पानी कहाँ पर जाएगा? ताजुद्दीन होटल पास जो बाईपास ड्रेनेज है रोड के उस पार जाने वाली वो ब्लॉक है, वहाँ से पानी जाता ही नहीं है. बहुत बार शिकायत करने के बावजूद भी अब तक वहाँ का काम नहीं है. उतना पेंडिंग है वो ओपन ड्रेन का. वो गटर वहाँ ताजुद्दीन होटल से बस स्टैंड को कनेक्ट करने का है, वो कनेक्ट करके रोड चालू होगा इंशाल्लाह. हाँ. आपका नाम? मुबीन अहमद शेख.
ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಕ್ ಸ್ಕೂಲ್ ಫಸ್ಟ್ ಗೇಟ್ ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.